ಸಂಸ್ಕೃತಿಯನ್ನ ಮತ್ತೆ ಮರುಕಳಿಸುವ ನಿಟ್ಟಿನಲ್ಲಿ ಇಲ್ಲಿ ಹಲವು ಕಾರ್ಯಗಳನ್ನ ಮಾಡಲಾಗಿದೆ. ಈ ಪೈಕಿ ಒಂದು ಈ ಗುಹೆಯ ನಿರ್ಮಾಣ. ಮಹಾಜ್ಞಾನಿ ಚೆನ್ನಬಸವಣ್ಣನವರ ಪ್ರತಿಮೆ, ಮಹಾಗುರು ಬಸವಣ್ಣನವರ ಪ್ರತಿಮೆ ಹಾಗೂ ಅಕ್ಕ ಮಹಾದೇವಿ, ಮಡಿವಾಳ ಮಾಚಿದೇವರು, ಸಿದ್ದರಾಮೇಶ್ವರರ ಈ ಪ್ರತಿಮೆಗಳನ್ನ ಇಲ್ಲಿ ಇಷ್ಟಲಿಂಗ ಪೂಜಾ ಯೋಗ ರೀತಿಯಲ್ಲಿ ಇಲ್ಲಿ ಭಂಗಿಯಲ್ಲಿ ಕೂಡಿಸಲಾಗಿದೆ. ಈ ಮಾನವ ನಿರ್ಮಿತ ಗುಹೆ ಬರೋಬ್ಬರಿ 760 ಅಡಿಗಳಷ್ಟು ಉದ್ದವಿದೆ. 8 ಅಡಿ ಅಗಲ, 12 ಅಡಿ ಎತ್ತರವಿದೆ. ಏಕಕಾಲದಲ್ಲಿ ಸಾವಿರಾರು ಜನ ಗುಹೆಯ ಒಳಗೆ ಪ್ರವೇಶಿಸಿ ಪ್ರಾರ್ಥನೆ ಸಲ್ಲಿಸಿದ್ರೂ ಕೂಡ ಆರೋಗ್ಯ ಸಂಬಂಧಿತ ಯಾವುದೇ ತೊಂದರೆಯಾಗುವುದಿಲ್ಲ. ಚಳಿಗಾಲ, ಮಳೆಗಾಲ ಹಾಗೂ ಬೇಸಿಗೆಯಲ್ಲಿ ಗುಹೆಯ ಉಷ್ಣಾಂಶವನ್ನ ಸ್ಥಿರ ಮಟ್ಟದಲ್ಲಿ ಕಾಪಾಡಿಕೊಂಡು ಹೋಗುವಂತೆ ಇದನ್ನ ನಿರ್ಮಿಸಲಾಗಿದೆ. ಒಳಗಡೆ 360 ಮಣ್ಣಿನ ಕಂಬಗಳನ್ನ ಅತಿ ಸುಂದರವಾಗಿ ಕೆತ್ತನೆ ಮಾಡಲಾಗಿದ್ದು, ಶೂನ್ಯ ಪೀಠಾಧೀಶರಾದ ಅಲ್ಲಮ ಪ್ರಭು, ಕ್ರಾಂತಿ ಗಂಗೋತ್ರಿ, ಅಕ್ಕನಾಗಮ್ಮ, ಸೊಲ್ಲಾಪುರದ ಸಿದ್ದರಾಮೇಶ್ವರರು, ಹರಳಯ್ಯ ಸೇರಿದಂತೆ ಬಸವಣ್ಣನವರ ಸಮಕಾಲೀನ ಶರಣರ ಬಗೆಗಿನ ಚಿತ್ರಣವನ್ನ, ಅವರ ಮೂರ್ತಿಗಳನ್ನ ಇಲ್ಲಿ ಇಡಲಾಗಿದೆ. ಎಷ್ಟೇ ಅಲ್ಲ, ಗುಹೆಯೊಳಗೆ ಬಸವಣ್ಣನವರ ಜನನ, 8 ವರ್ಷದ ಬಾಲಕನಿದ್ದಾಗ ಬಸವಣ್ಣನವರು ಮನೆ ಬಿಡುವ ಪ್ರಸಂಗ, ಅವರಿಗೆ ಸಾಕ್ಷಾತ್ಕಾರ ಆದಾಗಿನ ಸಂದರ್ಭ, ಅನುಭವ ಮಂಟಪ ಸ್ಥಾಪನೆ, ದೀನ ದಲಿತರ ಸುಧಾರಣೆ, ಕಲ್ಯಾಣ ಕ್ರಾಂತಿಯ ಬಳಿಕ ಕೂಡಲ ಸಂಗಮದಲ್ಲಿ ಲಿಂಗೈಕ್ಯ ಆಗುವವರೆಗಿನ ಸಂದರ್ಭಗಳನ್ನು ಚಿತ್ರಿಸಲಾಗಿದೆ. ಗಾಳಿ, ಮಳೆಯ ನೀರು ಒಳಗಡೆ ಸೇರದಂತೆ ಈ ಒಂದು ಕ್ರಮವನ್ನು ಕೈಗೊಂಡ್ವಿ. ಆನಂತರ ಮುಂದೆ ಬಸವಣ್ಣನವರ ಗವಿಗೆ ಪ್ರವೇಶ ಮುಖದ್ವಾರವನ್ನ ನಾವು ಕೊರೆಯಲಿಕ್ಕೆ ಪ್ರಾರಂಭ ಮಾಡಿದ್ವಿ. ಹೀಗೆ ಪ್ರಾರಂಭ ಮಾಡಿದಾಗ ಪ್ರಾರಂಭಿಕ ಹಂತದಲ್ಲಿ ಇದಕ್ಕೆ ಈ ಭಾಗದಲ್ಲಿ ಈ ಕಲ್ಲನ್ನು ಕೆತ್ತುವಂತಹ ಕರಕುಶಲ ಕರ್ಮಿಗಳ ಒಂದು ಕೊರತೆ ನಮಗೆ ಕಾಣಿಸ್ತಾ ಇತ್ತು. ಆಗ ಇಲ್ಲಿದ್ದಂತಹ ಶ್ರಮಿಕರನ್ನೇ ಅವರಿಗೆ ಟ್ರೈನ್ಡ್ ಅಪ್ ಮಾಡಿ ಈ ಒಂದು ಗವಿಯನ್ನ ನಾವು ಸ್ವತಃ ಎದುರಿಗೆ ನಿಂತು ಇದನ್ನ ಕೊರೆಸಲಿಕ್ಕೆ ಪ್ರಾರಂಭ ಮಾಡಿದ್ವಿ. ಸರಿಸುಮಾರು 1 ಕೋಟಿ ರೂಪಾಯಿಗೂ ಅಧಿಕ ಹಣವನ್ನ ಈ ಗುಹೆ ನಿರ್ಮಾಣಕ್ಕೆ ಖರ್ಚು ಮಾಡಲಾಗಿದ್ದು, 500ಕ್ಕಿಂತ ಹೆಚ್ಚು ಜನ ಒಂದೇ ಕಡೆಯಲ್ಲಿ ಕುಳಿತು ಧ್ಯಾನ ಮಾಡುವಂತಹ ಒಂದು ವಟಾರವನ್ನ ಇದರೊಳಗೆ ನಿರ್ಮಿಸಲಾಗಿದೆ. ವಿಶ್ವಮಾನವ ಪ್ರೀತಿ ವನರಾಗಿ ಹರಿಯಲಿ, ಲಿಂಗದೇವನ ಕರುಣೆಯಮ್ಮ ಕಾಪಾಡಲಿ, ಶರಣಾಗಣಕ್ಕೆ ಶರಣಾಗಿವೆ ಗಣಪದವಿಯನ್ನು ನಾವೊಂದಿರೆ, ಗಣಪದವಿಯನ್ನು ನಾವೊಂದಿರೆ. 12ನೇ ಶತಮಾನದಲ್ಲಿ ಶರಣರು ಶರಣಿಯರು ಹೇಗೆ ತಮ್ಮ ಜೀವನವನ್ನ ನಡೆಸ್ತಾ ಇದ್ರು ಅನ್ನುವುದನ್ನ ಜನಸಾಮಾನ್ಯರಿಗೆ ತಿಳಿಸುವ ಉದ್ದೇಶದಿಂದ ಶರಣ ಗ್ರಾಮವನ್ನ ನಿರ್ಮಿಸಲಾಗಿದ್ದು, ಇಲ್ಲಿಗೆ ಭೇಟಿ ನೀಡುವ ನೂರಾರು ಜನ ತಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ತಾರೆ. ಇಲ್ಲಿ ಬಸವ ಕಲ್ಯಾಣ ನೋಡ್ಬೇಕು ಅಂತಾನೆ ಬಂದ್ವಿ. ಬಟ್ ಅಷ್ಟು ದೂರದಿಂದ ನೋಡಿದಾಗ ಬರೀ ಬಸವ ಸ್ಟ್ಯಾಚು ನೋಡ್ಬಿಟ್ಟು ಇಷ್ಟೇನಾ ಇರೋದು ಅಂತ ಅನ್ಕೊಂಡ್ವಿ. ಬಟ್ ಇಲ್ಲಿ ಹತ್ರ ಬಂದಿದ ತಕ್ಷಣ ಇಲ್ಲಿ ಗುಹೆ ಒಳಗಡೆ ಹೋಗ್ಬೇಕು ಅಂತ ಹೇಳಿದ್ರು. ಆ ಗುಹೆ ನೋಡಿದ್ಮೇಲೆ ತುಂಬಾ ಖುಷಿ ಆಗೋಯ್ತು. ಆಚೆ ತುಂಬಾ ವೆದರ್ ತುಂಬಾ ಹಾಟ್ ಆಗಿದೆ, ಬಟ್ ಈ ಗುಹೆ ಒಳಗಡೆ ಹೋದ್ಮೇಲೆ ತುಂಬಾ ಕೂಲ್ ಆಗಿದೆ. ಇಷ್ಟು ಚೆನ್ನಾಗಿ ಇವರು ಕೆತ್ತಿ ಇದೆಲ್ಲ ಮಾಡಿರೋದು ತುಂಬಾ ಪವಾಡ ಅನ್ಸುತ್ತೆ ಸರ್. ಹೇಳಿ ಕೇಳಿ ಬಸವ ಕಲ್ಯಾಣ ಪ್ರತಿಯೊಬ್ಬರನ್ನು ಸೆಳೆಯುವ ಊರು. ಎಂತಹ ಸ್ಥಳದಲ್ಲಿರುವ ಬಸವೇಶ್ವರರ ಪುತ್ಥಳಿಯನ್ನ ಕಣ್ತುಂಬಿಕೊಳ್ಬೇಕು ಅನ್ನೋದು ಅದೆಷ್ಟೋ ಜನರ ಆಸೆ. ಇದೀಗ ಗುಡ್ಡದಾಳದಲ್ಲಿ ನಿರ್ಮಾಣವಾಗಿರುವ ಈ ಗುಹೆ ಕೂಡ
ಪ್ರತಿಯೊಬ್ಬರನ್ನೂ ಆಕರ್ಷಿಸ್ತಾ ಇದೆ. ಇಲ್ಲಿಗೆ ಬರುವ ಅಸಂಖ್ಯಾತ ಭಕ್ತರು ಇದರೊಳಗೆ ಹೋಗಿ ಶರಣರ ಬದುಕಿನ ಕಥೆಗಳನ್ನ ತಿಳಿದುಕೊಳ್ತಾರೆ, ಪ್ರಾರ್ಥನೆ ಸಲ್ಲಿಸಿ ಪುನೀತರಾಗ್ತಾರೆ. ಕೂಡಲ ಸಂಗಮ ಬಸವ ಧರ್ಮ ಪೀಠದ ಅಧ್ಯಕ್ಷೆ ಮಾತೆ ಮಹಾದೇವಿಯವರ ಆಸಕ್ತಿ ಫಲವಾಗಿ ಇಂದು ಬಸವ ಕಲ್ಯಾಣಕ್ಕೆ ಬರುವ ಬಸವಾಭಿಮಾನಿಗಳು ಹಾಗೂ ಪ್ರವಾಸಿಗರ ಸಂಖ್ಯೆ ಹೆಚ್ಚಾಗಿದೆ. ಇಲ್ಲಿರುವ ಬಸವ ಜ್ಞಾನ ಗುಹೆ ವಿಶಿಷ್ಟತೆಯಿಂದ ಕೂಡಿದ್ದು ಭಾರವಾದ ಮನಸ್ಸನ್ನ ಉಲ್ಲಾಸಗೊಳಿಸುವ ಶಕ್ತಿ ಇದೆ ಅಂತ ಹೇಳಲಾಗಿದೆ.